ಮಕ್ಕಳ ಓದಿಗೆ ದಾರಿದೀಪವಾದ ಓದಿನ ಮನೆ. ಶಾಲೆ ಬಿಟ್ಟ ನಂತರ ಮಕ್ಕಳು ಓದಿನತ್ತ ಗಮನ ಹರಿಸುವುದು ಕಡಿಮೆ. ಮೊಬೈಲ್ ಮತ್ತು ಟಿವಿ ಹಾವಳಿಯಲ್ಲಿ ಓದು ಎನ್ನುವುದು ಮರೀಚಿಕೆ ಆಗಿದ್ದು, ಬಹಳಷ್ಟು ಮಕ್ಕಳು ಮೊಬೈಲ್ ದಾಸರಾಗಿ ಅದರಲ್ಲಿಯೇ ಮುಳುಗಿ ಹೋಗುತ್ತಿದ್ದಾರೆ. ಇದು ಎಸ್ಎಸ್ಎಲ್ಸಿ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಿದೆ. ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಸಿಗುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಇದೇ ಪರಿಸ್ಥಿತಿ ಮುಂದುವರೆದರೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬರಲು ಸಾಧ್ಯವಿಲ್ಲ. ಮಕ್ಕಳನ್ನು ಓದಿನತ್ತ ಕರೆತರುವುದೇ ಇದಕ್ಕಿರುವ ಪರಿಹಾರ ಎಂಬುದನ್ನು ಶಿಕ್ಷಣ ಇಲಾಖೆ ಕಂಡುಕೊಂಡಿದೆ. ಹೀಗಾಗಿ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ವಿನೂತನ ಯೋಜನೆಯೊಂದನ್ನು ಈ ವರ್ಷದಿಂದ ಪರಿಚಯ ಮಾಡಿದ್ದಾರೆ. ಅದೇ ಓದಿನ ಮನೆ ಕಾರ್ಯಕ್ರಮವಾಗಿದೆ. ಸದ್ಯ ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಲ್ಲಿ ಓದಿನ ಮನೆ ಕಾರ್ಯಕ್ರಮ ನಡೆಯುತ್ತಿದೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6ರವರೆಗೆ ಮಕ್ಕಳು ಓದಿನ ಮನೆಯಲ್ಲೇ ಇದ್ದು ಅಭ್ಯಾಸ ಮಾಡುತ್ತಿದ್ದಾರೆ. ವಿಷಯವಾರು ಶಿಕ್ಷಕರು ಮಕ್ಕಳಿಗೆ ಪರೀಕ್ಷೆ ಎದುರಿಸುವುದು ಹೇಗೆ ಎಂಬ ತಂತ್ರಗಳನ್ನು ಕಲಿಸುತ್ತಿದ್ದಾರೆ. ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿಯ ಜಿಎಸ್ ಶಿಕ್ಷಣ ಸಂಸ್ಥೆಯ ಕೆಜಿ ಮುದಗಲ ಪ್ರೌಢಶಾಲೆಯಲ್ಲಿ ಓದಿನ ಮನೆ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿದೆ. ಶಾಲೆ ಮಕ್ಕಳು 8ರಿಂದ ಸಂಜೆ 7 ಗಂಟೆವರೆಗೆ ಶಾಲೆಯಲ್ಲಿ ತೆರೆದಿರುವ ಓದಿನ ಮನೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಓದಿನ ಮನೆಯ ಅನುಕೂಲತೆ ಕುರಿತು ವಿದ್ಯಾರ್ಥಿನಿ ಸೌಮ್ಯ ನವಲೆ ಹೇಳಿದ್ದು ಹೀಗೆ: ಓದಿನ ಮನೆಯಿಂದ ನಮಗೆ ಹೆಚ್ಚು ಅನುಕೂಲವಾಗಿದೆ. ನಾವೆಲ್ಲರೂ ಸಂಜೆಯವರೆಗೆ ಶಾಲೆಯ ಓದಿನ ಮನೆಯಲ್ಲಿ ಪಠ್ಯಪುಸ್ತಕ ಓದುತ್ತಿದ್ದೇವೆ ಎನ್ನುತ್ತಾರೆ. ಅದರಂತೆ ಅದೇ ಶಾಲೆಯ ಮುಖ್ಯ ಶಿಕ್ಷಕ LS ಅರಳಹಳ್ಳಿಯವರು, ಇಲಾಖೆಯ ಸೂಚನೆಯಂತೆ ಓದಿನ ಮನೆ ಆರಂಭಿಸಲಾಗಿದೆ. ಪ್ರತಿದಿನ ಶಿಕ್ಷಕರು ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸುತ್ತಿದ್ದಾರೆ ಎಂದು ಖುಷಿಯಿಂದ ಹೇಳುತ್ತಾರೆ. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಾನು ಸೌಮ್ಯ ನವಲೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಫಲಿತಾಂಶ ಸುಧಾರಣೆಗಾಗಿ ಈ ವರ್ಷ ಮುಂಚಾನೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಮ್ಮ ಸರ್ ನಮ್ಮ ಜೋಡಿನ ಇಟ್ಕೊಂಡು ನಮ್ಗೆ ಯಾವ್ಯಾವ ಥರದ ಡೌಟ್ ಅದಾವೆ, ಯಾವ್ಯಾವ ವಿಷಯ ಡೌಟ್ ಅದಾವೆ ಅವನ್ನೆಲ್ಲನೂ ಕ್ಲಿಯರ್ ಮಾಡಿ ನಮಗೆ ಫಲಿತಾಂಶ ಸುಧಾರಣೆಗಾಗಿ ಈ ವರ್ಷ ವಿಶೇಷ ತರಗತಿಯನ್ನು ಕೈಗೊಂಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳಲು ಬಯಸ್ತೀನಿ ನಮ್ಮೆಲ್ಲ ಸರ್ಸಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ಫಲಿತಾಂಶ ಸುಧಾರಣೆಗಾಗಿ ಕೈಗೊಂಡಿರುವ ಈ ಓದಿನ ಮನೆಯು ಬೆಳಿಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಆಗಿ ಸಾಯಂಕಾಲ 6 ಗಂಟೆ ಮಟ್ಟ ಟೀಚರ್ಸ್ಗಳ ಸಮ್ಮುಖದಲ್ಲಿ ನಮ್ಮ ತಪ್ಪುಗಳನ್ನ ಎಲ್ಲ ತಿದ್ದಿ ನಮ್ದೆಲ್ಲ ಥರ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿ ನಮ್ಮ ಟೀಚರ್ಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಮ್ಗೆ ಉತ್ತಮ ಫಲಿತಾಂಶವನ್ನು ತಂದುಕೊಳ್ಳೋಕ್ಕೂ ಇದು ಸಹಾಯಕವಾಗಿದೆ. ಓದಿನ ಮನೆ ಕಲ್ಪನೆ ಕೊಟ್ಟದ್ದೇ ವಿಶೇಷ. ಯಾಕಂದರೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಹೇಗೆ ಮುಖ್ಯವೋ ಓದಿನ ಮನೆಯೂ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಪಾಲಕರ ಹಂಚಿಕೆಗೆ ಮಗು ಸ್ವಲ್ಪ ಓದ್ತಾ ಇರ್ತದೆ, ಒಂದು ಅರ್ಧ ತಾಸು ಓದ್ತಾ ಇರ್ತದೆ. ಆದರೆ ಓದಿನ ಮನೆಯಲ್ಲಿ ಹಾಗಾಗೋಕ್ಕೆ ಸಾಧ್ಯನೇ ಇಲ್ಲ. ಮಗು ಇಲ್ಲಿ ಬೆಳಗ್ಗೆ ಬಂದಂಥ ಮಗು ಸಾಯಂಕಾಲವರೆಗೆ ಸುಮಾರು 10ರಿಂದ 12 ತಾಸು ಈ ಓದಿನ ಮನೆಯಲ್ಲಿ ಓದಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಅದಕ್ಕೆ ಸಹಾಯ ಆಗ್ತದೆ ಆ ಮಗುವಿಗೆ. ಯಾಕಂದ್ರೆ